ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಜಸ್ಟ್ ಕ್ವಾಲಿಟಿ ಮತ್ತು ಇನ್ನೊಂದು ಕಸ್ಟಮರ್ಸ್. ಯಾವ ಪ್ರೊಫೆಷನ್ ಆದ್ರೇನು ದುಡ್ಕೊಂಡು ತಿನ್ನಕ್ಕೆ ಯಾವುದಾದ್ರೂ ಕೂಡ ನಾವು ಮಾಡೋವಂಥ ಸತ್ಯ ನಾವು ಇಟ್ಕೊಳ್ಬೇಕಾಗತ್ತೆ. ಪ್ರಾಫಿಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮಿನಿಮಮ್ ಲೈಕ್ ನಿಮ್ಮ ಎಕ್ಸ್ಪೆನ್ಸಸ್ ನೋಡಿದ್ರೆ ಒಂದು ಶಾಪಲ್ಲಿ ಬಂದು 30. ಫಸ್ಟ್ ಮೈಂಡ್ ಸೆಟ್ ಏನಿದೆ, ನಾನು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡೋದೇನು ಸರ್ವೈವ್ ಆಗೋದಕ್ಕೆ. ನಾವು ಯಾರಿಗೂ ಕೂಡ ಇಲ್ಲಿ ಚಾರಿಟಿ ಕ್ಲಬ್ ನಡೆಸ್ತಲ್ಲ, ನಾನು ದಾನ ಮಾಡೋದಕ್ಕೆ. ಅವ್ರು ಅಟ್ರಾಕ್ಟ್ ಮಾಡಬೇಕು, ಇವ್ರು ಅಟ್ರಾಕ್ಟ್ ಮಾಡಬೇಕಂತ ತುಂಬ ಆಫರ್ಸ್ಗಳು ಕೊಟ್ಟು ಹೊರಗಡೆ ತುಂಬ ಯಾಮಾರ್ತಿದ್ದಾರೆ ಇವಾಗ ಪ್ರೆಸೆಂಟ್ ಬರ್ತಿರೋಂಥ ಜನ್ರೇಷನಲ್ಲಿ. ಶಾಪ್ ಒಂದು ಸಕ್ಸಸ್ಫುಲ್ ರನ್ ಆಗಬೇಕಂದ್ರೆ ಬೇಸಿಕ್ ನೀಡ್ಸ್ ಫಸ್ಟ್ ನೀವು ಶಾಪಲ್ಲಿ ಇಟ್ಕೊಳ್ಳಿ. ನೀವು ಈ ಬಿಸ್ನೆಸ್ ಮಾಡಬೇಕಂದ್ರೆ ಡೈರೆಕ್ಟ್ ಹೋಲ್ಸೇಲರ್ಸ್ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ನ 100% ಕಾಂಟ್ಯಾಕ್ಟ್ ಮಾಡಿ. ಕಸ್ಟಮರ್ ಹತ್ರ ರ್ಯಾಶ್ ಆಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಹತ್ರ ಸ್ಮೂತ್. ಯಾಕಂದರೆ ತುಂಬ ಜನ 20 ನೋಡ್ತಾರೆ, ಅದು 100 ನೋಡ್ತಾರೆ. ಅವ್ರು ತೊಗೊಂಡೋಗೋದು ಒಂದಿರ್ಬೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ವಾಲಾ. ನಾನು ಚಂದನ್. ಜಸ್ಟ್ ಕೇವಲ 100 ಸ್ಕ್ವೇರ್ ಫೀಟಲ್ಲಿ 6 ಲಕ್ಷಕ್ಕೂ ಅಧಿಕವಾಗಿ ಬಿಸ್ನೆಸ್ಸನ್ನು ಮಾಡ್ತಿರುವಂಥದ್ದು ಇವರು. ಅಷ್ಟೇ ಅಲ್ಲದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, 8 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಬಿಸ್ನೆಸ್ಸಲ್ಲಿ. ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ಕೇವಲ 100 ಸ್ಕ್ವೇರ್ ಫೀಟಲ್ಲಿ. ಯೋಚನೆ ಮಾಡಿ. ಸೊ ಆದರೆ ಈ ಬಿಸ್ನೆಸ್ಸನ್ನು ಮಾಡಬೇಕಾಗಿರೋದು ಹೇಗೆ, ಏನೆಲ್ಲ ಸ್ಟೆಪ್ಸ್ ಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಈ ಒಂದು ಬಿಸ್ನೆಸ್ಸನ್ನು ನಾನು ಮಾಡಬೇಕಾದ್ರೆ ಎಲ್ಲಿ ಐಟಮನ್ನು ತೊಗೊಳ್ಬೇಕಾಗತ್ತೆ, ಎಲ್ಲವೂ ಕೂಡ ಇನ್ ಡೀಟೇಲ್ಡಾಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮ ಜೊತೆಗಿದ್ದಾರೆ ಪವನ್ ಅವರು. ಪವನ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ವ್ಯಾಪಾರ? ಮೊದಲನೇದಾಗಿ ಬಿಸ್ನೆಸ್ ಚೆನ್ನಾಗೇ ಇದೆ. ನಾವು ಯಾವ ಥರ ಪ್ರಮೋಷನ್ಸ್ ಇಟ್ಕೊಳ್ತೀವಿ ಮತ್ತು ಇನ್ನು ಜನಗಳ ಬಗ್ಗೆ ತಿಳ್ಕೊಂಡಾಗ ಮತ್ತು ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದು ಫಸ್ಟ್ ನಮಗೆ ತಿಳುವಳಿಕೆ ಬಂದಾದಮೇಲೆ ಕೂಡ ನಾವು ಬಿಸ್ನೆಸ್ ಮಾಡ್ಬೋದು. ಬಟ್ ನಾನೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಯಾವ ಪ್ರೊಫೆಷನ್ ಆದ್ರೇನು ದುಡ್ಕೊಂಡು ತಿನ್ನಕ್ಕೆ ಯಾವುದಾದ್ರೂ ಕೂಡ ನಾವು ಮಾಡೋವಂಥ ಸತ್ಯ ನಾವು ಇಟ್ಕೊಳ್ಬೇಕಾಗತ್ತೆ. ಅದು ಮೇಯ್ನ್ ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿರ್ಬೋದು. ಎಸ್, ಪ್ರತಿಯೊಬ್ಬರಿಗೂ ಒಂದು ಮೈಂಡ್ ಸೆಟ್ ಬರುತ್ತೆ ಪವನ್. ನಾವು ಒಂದು ಬಟ್ಟೆ ಅಂಗಡಿ ಮಾಡ್ಬೇಕಾದ್ರೆ ಅಪೇರೆನ್ಸ್ ಚೆನ್ನಾಗಿ ಕಾಣಬೇಕು, ದೊಡ್ಡದಾಗಿಡಬೇಕು ಅಂತ. ಜಸ್ಟ್ ಕೇವಲ 100 ಸ್ಕ್ವೇರ್ ಫೀಟಲ್ಲಿ ಕೂಡ ನೀವು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಿ. ಸೊ ಇದ್ರ ಸೀಕ್ರೆಟ್ ಏನು ಫಸ್ಟ್ ಹೇಳಿ. ಅಂದರೆ ಇವಾಗ ದೊಡ್ಡದಾಗೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಫಸ್ಟ್ ನಿಮ್ಮ ತಲೆಯಿಂದ ತೆಗ್ದಾಕಿ. ಯಾಕಂದರೆ ಮೇಯ್ನ್ ಥಿಂಗ್ ಹೇಳೋದೇನೆಂದರೆ ದೊಡ್ಡದಾಗೆ ಇರಬೇಕಂತ ನಿಮಗೆ ಏನೂ ಇಲ್ಲ. ಯಾಕಂದರೆ ದೊಡ್ಡದಾಗಿತ್ತಂದರೆ ನಿಮಗೆ ಫಿಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮ್ಗೆ ಅಪಿಯರೆನ್ಸ್ ಏನಂದರೆ ಜಸ್ಟ್ ಲೈಟಿಂಗ್ಸ್ ಮತ್ತು ಇನ್ನೊಂದು ಲೈಕ್ ನಿಮಗೆ ಇಂಟೀರಿಯರ್ಸ್ ಮೇಲೆ ಕಾಸ್ಟಿಂಗ್ಸ್ ಕೂಡ ಹೆವಿ ಹೋಗುತ್ತೆ. ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಜಸ್ಟ್ ಕ್ವಾಲಿಟಿ ಮತ್ತು ಇನ್ನೊಂದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮ್ಸೆ ನೀವು ಕೂಡ ಸಕ್ಸಸ್ ಆಗ್ತೀರಾ. ಈ ಕ್ಲಾತಿಂಗ್ ಬಿಸ್ನೆಸ್ಗೂ ಅನ್ನೋದೊಂದೊಂದು ಸ್ಟ್ರಗಲ್ ಇರುತ್ತೆ, ಏನೇನು ಕಲ್ತ್ಕೊಂಡ್ರೆ ಈ ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ. ನೀವು ಈ ಬಿಸ್ನೆಸ್ಗೆ ಬರೋದಕ್ಕೆ ಕಾರಣ ಏನು ಆ್ಯಕ್ಚುಲಿ ಕಾರಣ ನಮ್ಮದು ಕೂಡ ಮುಂಚೆ ನಮ್ಮ ಬ್ರ್ಯಾಂಡಿಂಗಲ್ಲೇ ಆರ್ಸೆನೋ ಕ್ಲಾತಿಂಗ್ ಅಂದ್ಬಿಟ್ಟು ಓನ್ ಬ್ರ್ಯಾಂಡ್ ಸ್ಟಿಚಿಂಗ್ ಇತ್ತು. ಮತ್ತು ಇನ್ನೊಂದು ಅದರಲ್ಲೂ ಕೂಡ ಸ್ವಲ್ಪ ಕೆಲವೊಂದು ಲಾಸಸ್ ಇದೆ. ಅದಾದಮೇಲೆ ನಾವು ರಿಟೇಲಿಗೆ ಬಂದಿದ್ದು. ಯಾಕಂದರೆ ಅದನ್ನು ಫಸ್ಟ್ ಟೈಮ್ ನಾವು ಶುರು ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಸೊ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯೂಶಲಿ ಎಲ್ಲರೂ ಏನಂತಾರೆ, ಕ್ಲಾತಿಂಗ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಲ್ಲ ಗುರು ಬಡ ಕಷ್ಟ, ನಮಗೆ ವ್ಯಾಪಾರ ಗೊತ್ತಾಗಲ್ಲ. ಎಸ್ಪೆಷಲಿ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಯಾವ ಥರ ಕ್ವಾಲಿಟಿ ಮೆಟೀರಿಯಲ್ ಹಾಕಬೇಕು, ಕಸ್ಟಮರ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ಕೆಲವರು ಗೊತ್ತಿಲ್ಲದಿರೋ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿರೋರು ಜಾಸ್ತಿ ಜನ ಇದ್ದಾರೆ ಇದರಲ್ಲಿ. ಬಟ್ ಯು ಆರ್ ರನ್ನಿಂಗ್ ಸಕ್ಸಸ್ಫುಲಿ 7+ ಇಯರ್ಸ್. ನೀವು ಆಲ್ರೆಡಿ ಈ ಫೀಲ್ಡಲ್ಲಿ ಇರೋದ್ರಿಂದ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ, ಹೇಗೆ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಬೆಸ್ಟು, ಯಾವ ಥರ ಕ್ವಾಲಿಟಿನ ಚೂಸ್ ಮಾಡಬೇಕು, ಕಸ್ಟಮರ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ ಬಟ್ಟೆ ಅಂಗಡಿ ಅಂದಾಗ. ನನಗೆ ಈ ಬಟ್ಟೆ ಸೆಟ್ ಆಗಲ್ಲ, ನೀವು ತೊಗೊಂಡಿದ್ದೀರಾ 3ನೇ ತಿಂಗಳಿಗೆ ಶೇಡ್ ಆಯಿತು ಅಂತಾರೋ ಈ ಥರ ವ್ಯವಹಾರಗಳು ಕೂಡ ನಡೆದಿರುತ್ತೆ. ಸೊ ಯಾರನ್ನ ಮಾಡ್ತೀನಿ ಅನ್ನೋರಿಗೆ, ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದಕ್ಕೆ? ಏನು ಇವಾಗ ನೀವು ಹೇಳಿದ್ರಿ, ಒಳ್ಳೆ ಕ್ವಶನ್ಸ್ ಇದೆ. ಪ್ರೆಸೆಂಟಾಗೆ ಇವಾಗ ಯೂತ್ಸಲ್ಲಿ ಎಲ್ಲರೂ ಕೂಡ ನಾನು ಕೂಡ ಒಂದು ಬಟ್ಟೆ ಅಂಗಡಿ ಇಡಬೇಕು, ಒಂದು ಜವಳಿ ಅಂಗಡಿ ಮಾಡಬೇಕು ಅನ್ನೋದೊಂದು ಕಾನ್ಸಂಟ್ರೇಷನ್ಸಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ತೊಗೊಳ್ಬೇಕು. ಲೈಕ್ ಸ್ಟಿಚಿಂಗ್ ಕ್ವಾಲಿಟೀಸಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಏನಂದರೆ ಫಸ್ಟ್ ನೀವು ಜಸ್ಟ್ ಚಿಕ್ಕದಾಗೆ ಶುರು ಮಾಡಿ, ದೊಡ್ಡದಾಗೆ ಬಲ್ಕಾಗೆ ಹಾಕಬೇಕಂತೇನಿಲ್ಲ. ಚಿಕ್ಕದಾಗೆ ಶುರು ಮಾಡಿದ್ರು ಕೂಡ ಅದನ್ನು ಚೊಕ್ಕವಾಗಿ ಮಾಡಬೇಕಂತ ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಏನು ಇವಾಗ ಇಷ್ಟು 100 ಸ್ಕ್ವೇರ್ ಫೀಟಲ್ಲಿ ಏನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಇಂಟೀರಿಯರ್ಸ್ಗಂತ ಒಂದು 2 ಲಕ್ಷ ತೊಗೊಳ್ಳಿ, ಮತ್ತು ಅಡ್ವಾನ್ಸ್ ಅಂತ 1 ಲಕ್ಷ ತೊಗೊಳ್ಳಿ, ಮತ್ತು ಬಾಡಿಗೆ ಒಂದು 10,000ರಿಂದ ಒಂದು 15,000 ಇರುತ್ತೆ. ಬಟ್ ಮೇಯ್ನ್ ಥಿಂಗ್ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಇದು ಇಂಟೀರಿಯರ್ಸ್. ಲೈಕ್ ನಿಮಗೆ ತುಂಬ ವೆರೈಟೀಸ್ ಆಫ್ ಇಂಟೀರಿಯರ್ಸ್ ಇರುತ್ತೆ. ಜಸ್ಟ್ ಅಟ್ರಾಕ್ಟಿವ್ ಆಗಿ ಇರಬೇಕಂತೇನಿಲ್ಲ. ಜಸ್ಟ್ ನಿಮ್ಮ ಫೋಲ್ಡಿಂಗಲ್ಲಿ ಇಟ್ಕೊಳ್ತೀರಾ, ಹ್ಯಾಂಗಿಂಗಲ್ಲಿ ಇಟ್ಕೊಳ್ತೀರಾ, ಇಲ್ಲಾಂದರೆ ಕಸ್ಟಮರ್ ಜೊತೆ. ಇನ್ನೊಂದು ಅವ್ರು ಹೇಳಿದಾಗ ಏನಂದರೆ ನೀವು ಕಸ್ಟಮರ್ ಹತ್ರ ಯಾವ ರೀತಿ ಮಾತಾಡ್ತೀರಾ, ಕಸ್ಟಮರ್ ಹತ್ರ ರ್ಯಾಶ್ ಆಗಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಹತ್ರ ಸ್ಮೂತ್. ಯಾಕಂದರೆ ತುಂಬ ಜನ 20 ನೋಡ್ತಾರೆ, ಅದು 100 ನೋಡ್ತಾರೆ. ಅವ್ರು ತೊಗೊಂಡೋಗೋದು ಒಂದಿರ್ಬೋದು. ಬಟ್ ಕಸ್ಟಮರ್ ಹತ್ರ ಇಂಟ್ರಾಕ್ಷನ್ಸ್ ಇದ್ದರೆ ನಿಮ್ಗೆ 100% ಬಿಸ್ನೆಸ್ ಅಂತ ಇರುತ್ತೆ. ಮತ್ತು ಇನ್ನೊಂದು ಕಸ್ಟಮರ್ಗೆ ಏನು ಬೇಕು,
ಏನು ಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು. ನಾವೇನೋ ತೋರಿಸಿದ್ವಿ ಅವರೇನೋ ತೊಗೊಂಡೋದ್ರು ಅನ್ನೋ ಥರ ಇರಬಾರ್ದು. ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ತಿಳ್ಕೊಂಡಿದ್ರೆ ಬಿಸ್ನೆಸ್ ಸಕ್ಸಸ್ಫುಲ್ 100% ಆಗ್ಬೋದು. ಮತ್ತು ಇನ್ನೊಂದು, ಹುಡುಗರು ಎಲ್ಲಿ ತೊಗೊಳ್ಬೇಕು ಬಟ್ಟೆಗಳು, ಮತ್ತು ಇನ್ನೊಂದು ಕಾಟನ್ ಏನಕ್ಕೆ ಪ್ರಿಫರ್ ಮಾಡಬೇಕು, ಪಾಲಿಸ್ಟರ್ ಏನಕ್ಕೆ ಪ್ರಿಫರ್ ಮಾಡಬೇಕು. ಕಾಟನ್ ಬಂದು ಕಂಪ್ಲೀಟ್ಲಿ 100% ಕಾಟನ್ ಇರುತ್ತೆ. ಮತ್ತು ಇನ್ನೊಂದು ಬ್ರೀತಬಲ್, ನಿಮಗೆ ಯಾವುದು ಸ್ಕಿನ್ಗೆ ಹಾರ್ಮ್ಫುಲ್ ಇರಲ್ಲ. ಪಾಲಿಸ್ಟರ್ ಏನಂದರೆ ಕಂಪ್ಲೀಟ್ಲಿ ನೀವು ವಾಶ್ ಮಾಡ್ತಾ ಇದ್ದಾಗೆ, ಮತ್ತು ಇನ್ನೊಂದು ಲೈಕ್ ಫ್ಯಾಬ್ರಿಕ್ ಪ್ರೊಡಕ್ಷನ್ಸಲ್ಲೂ ಕೂಡ ತುಂಬ ಟಾಕ್ಸಿಕ್ ಆ್ಯಸಿಡ್ಸ್ನ ಮಿಕ್ಸ್ ಮಾಡಿ ಪಾಲಿಸ್ಟರ್ ಫ್ಯಾಬ್ರಿಕ್ ಬರ್ತಾ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಹೇಳ್ತೀನಿ 100% ಕಾಟನ್ ಪ್ರಿಫರ್ ಮಾಡಿ ಅಂತ. ಯಾಕಂದರೆ ಕ್ವಾಲಿಟಿ ವೈಸಲ್ಲಿ ಒಂದೊಂದು ಶಾಪ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಮತ್ತು ಇನ್ನೊಂದು ಸ್ಟಿಚಿಂಗ್ ಕ್ವಾಲಿಟಿನೂ ತುಂಬ ಚೇಂಜಸ್ ಇರುತ್ತೆ, ಫಿಟ್ಟಿಂಗಲ್ಲೂ ಕೂಡ ಚೇಂಜಸ್ ಇರುತ್ತೆ. ನಿಮ್ಗಾದಂಥ ನಿಮ್ಮ ಪ್ರಿಫರ್ ಮಾಡೋ ಅಂಥ ಕ್ವಾಲಿಟಿನ ಆ ಶಾಪಲ್ಲೇ ಹೋಗಿ ತೊಗೊಳ್ಳಿ. ಯಾಕಂದರೆ ನಮ್ಮ ಶಾಪಲ್ಲೂ ಕೂಡ ನಾವು 100% ಕಾಟನಲ್ಲೂ ಪ್ರಿಫರ್ ಮಾಡ್ತೀವಿ, ಮತ್ತು ನಮ್ಮ ಹತ್ರನೂ ಕೂಡ ಪಾಲಿಸ್ಟರ್ ಇದೆ. ಬಟ್ ಏನಂದರೆ ಲೈಕ್ ಅದರಲ್ಲಿ ಲೈಕ್ ಚೀಪಾಗೂ ಸಿಗುತ್ತೆ, ಇನ್ನೊಂದು ಪ್ರೀಮಿಯಮ್ ಆಗೂ ಸಿಗುತ್ತೆ. ಯಾಕಂದರೆ ನಾವು ಮಿಡಲ್ ಕ್ಲಾಸು ನೋಡ್ಬೋದು, ಲೋವರ್ ಕ್ಲಾಸು ನೋಡ್ಬೋದು, ಹೈಯರ್ ಕ್ಲಾಸು ಕೂಡ ನೋಡ್ಬೋದು. 3 ವೆರೈಟೀಸ್ ಆಫ್ ಕ್ಲಾಸಸ್ ಇರಬೇಕಾದ್ರೆ ಸೊ ನಮ್ಮದು ಹೈಯರ್ ಕ್ಲಾಸ್ ಇಲ್ಲ, ಲೋ ಕ್ಲಾಸ್ ಇಲ್ಲ, ಲೈಕ್ ಮಿಡಲ್ ಕ್ಲಾಸ್ ಬಿಸ್ನೆಸ್ ಮಾಡ್ತಾ ಇದೀವಿ ನಾವು. ಈಗ ಯೂಶಲಿ ಯಾರಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ಸೊ ಆಸ್ ಯೂಶಲ್ ನಿಮಗೆ ಗೊತ್ತಿರೋ ಹಾಗೆ ಬ್ರ್ಯಾಂಡೆಡಲ್ಲೇ ಒಂದಷ್ಟು ಪ್ರಾಫಿಟಬಲ್ ಇರುತ್ತೆ. ಸೊ ಈಗ ನಾವು ಇನ್ನೊಂದು ಸ್ವಲ್ಪ ಲೋ ಕ್ವಾಲಿಟಿಲಿ ನೀವು ಹೇಳಿದಾಗ ಮಿಡಲ್ ಕ್ಲಾಸ್ನ ಕಾನ್ಸಂಟ್ರೇಟ್ ಮಾಡಿ ಒಂದಷ್ಟು ಜನ ಬಟ್ಟೆ ವ್ಯಾಪಾರನ ಮಾಡ್ತಾರೆ. ಸೊ ನಾನು ಇದನ್ನು ತಿಳ್ಕೊಬೋದಾ, ಬ್ರ್ಯಾಂಡೆಡಲ್ಲಿ ನಾವು ಎಷ್ಟು ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಲೋದಿಂಗಲ್ಲಿ. ಸೊ ಮಿಡಲ್ ಕ್ಲಾಸ್ ಅವರಿಗೆ ಅಂತಂದಾಗ ನೀವು ಒಂದಷ್ಟು ಬ್ರ್ಯಾಂಡ್ನ ಯೂಸ್ ಮಾಡಿರ್ತೀರಿ, ಯೂಶಲಿ ನಿಮ್ಮಲ್ಲೇ ಬೇರೆ ಬೇರೆ ಬ್ರ್ಯಾಂಡ್ಗಳಿದ್ದಾವೆ, ಅದರಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾಫಿಟನ್ನು? ಸರ್, ಜನರು ಬುದ್ಧಿವಂತರು ದಡ್ರು ಅಂತ ನಾನು ಲೆಕ್ಕಾಚಾರ ಮಾಡೋಕೆ ಹೋಗೋದಿಲ್ಲ. ಫಸ್ಟು ಮೇನ್ ಥಿಂಗ್, ನೀವು ಬ್ರ್ಯಾಂಡ್ ಅಂತ ಏನು ಹೇಳಿದ್ರಿ, ಬ್ರ್ಯಾಂಡಿಂಗ್ ಅಂತ ಯಾರು ಕೂಡ ತಲೆಯಲ್ಲಿ ಇಟ್ಕೋಬಾರ್ದು. ಯಾಕಂದರೆ ಫಸ್ಟು ಬಟ್ಟೆ ನೋಡೋ, ಬಟ್ಟೆ ಏನಿದೆ, ಬಟ್ಟೆ ಕ್ವಾಲಿಟಿ ಏನು, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಅದರಲ್ಲಿ ನಿಮಗೆ ಪ್ರೆಸೆಂಟ್ಲಿ ಇವಾಗ ತುಂಬ ದೊಡ್ಡ ಕಂಪ್ನಿ ಬ್ರ್ಯಾಂಡ್ಸ್ಗಳಿದ್ದಾವೆ, ಎಷ್ಟೊಂದು ಜನ ಕಾಪೀಸ್ ಕೂಡ ಸೇಲ್ ಮಾಡ್ತಾರೆ. ಅದನ್ನು ನೋಡಿ ನೀವು ಬಟ್ಟೆ ಯಾವತ್ತೂ ಕೂಡ ಪರ್ಚೇಸ್ ಮಾಡಬೇಡಿ. ಅದರದ್ದೇ ಆದಂಥ ಕ್ವಾಲಿಟೀಸ್ ಇರುತ್ತೆ, ಅದರದ್ದೇ ಆದಂಥ GSM ಟಿ ಶರ್ಟ್ಸಲ್ಲಿ ಹೋಗ್ತಿರೋ GSMಸ್ಗಳಿರುತ್ತೆ, ಮತ್ತು ಇನ್ನೊಂದು ಪ್ರಿಂಟಿಂಗ್ ಕ್ವಾಲಿಟಿ ನೋಡಿ, ಮತ್ತು ಎಂಬ್ರಾಯ್ಡ್ರಿ ಕ್ವಾಲಿಟಿ ನೋಡಿ. ಪ್ರಾಫಿಟ್ ಬಗ್ಗೆ ಹೇಳೋದಾದ್ರೆ ಪ್ರವೀಣ್, ಪ್ರಾಫಿಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮಿನಿಮಮ್ ಲೈಕ್ ನಿಮ್ಮ ಎಕ್ಸ್ಪೆನ್ಸಸ್ ನೋಡಿದ್ರೆ ಒಂದು ಶಾಪಲ್ಲಿ ಬಂದು 30% 50%ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಬೇಸಿಕಲಿ ಡಿಪೆಂಡ್ ಆನ್ ನಿಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ. ಯಾಕಂದರೆ ಪಾರ್ಶಾಗೆ ನಾನು ಶಾಪ್ ಮಾಡಿದ್ದೀನಿ, ಜಸ್ಟ್ ನಾನು 10% 20%ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ಲಿ ಲಾಸ್. ಯಾಕಂದರೆ ಎಕ್ಸಾಂಪಲ್ ಹೇಳೋದಿದ್ರೆ, ನನ್ನ ಹತ್ರ ಎಷ್ಟು XXLವರೆಗೂ ಶರ್ಟ್ಸ್ ಇದೆ. ಓಕೆ, ನನ್ನ ಇನ್ವೆಸ್ಟ್ಮೆಂಟ್ ಜಸ್ಟ್ 400 ರೂಪೀಸ್, ನಾನು ಅದನ್ನು 500 ರೂಪೀಸ್ ಸೆಲ್ ಮಾಡ್ದೆ. ಇದು ಎಕ್ಸಾಂಪಲಾಗಿ ಕೊಡ್ತಾ ಇದ್ದೀನಿ ನಿಮಗೆ. XXL ನನ್ನ ಹತ್ರ ಮೂವ್ ಆಗ್ತಾ ಇಲ್ಲ, ಏನೇಳಿ ಮೂವ್ ಆಗ್ತಾ ಇಲ್ಲ, 400 ರೂಪೀಸ್ ಇನ್ವೆಸ್ಟ್ಮೆಂಟ್ ಇದೆ. SML XL ಅಂದರೆ 4 ಸೈಜಲ್ಲಿ ಏನು ನಿಮ್ಮ ಸೇಲ್ ಮಾಡ್ತಾ ಇದ್ದೀರಾ, ನೀವು 400 ರೂಪಾಯಿ ಸಂಪಾದನೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಪ್ರಾಫಿಟ್ ಅದು. ಬಟ್ XXL ಉಳ್ಕೊತಾ ಇದೆಯಲ್ಲ, ಅದನ್ನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀರಾ ಪ್ರಾಫಿಟಲ್ಲಿ? ನೀವು ಪ್ರಾಫಿಟ್ ಮಾಡಿದ ಲೆಕ್ಕನೇ ಬರೋದಿಲ್ಲ. ಹಾಗಾಗಿ ಲೈಕ್ ನಿಮ್ಮ ಲಿಮಿಟೇಷನ್ಸಲ್ಲಿ ನೀವಿರಿ. ಯಾಕಂದರೆ ಅವ್ರು ಅಟ್ರಾಕ್ಟ್ ಮಾಡಬೇಕು, ಇವ್ರು ಅಟ್ರಾಕ್ಟ್ ಮಾಡಬೇಕಂತ ತುಂಬ ಆಫರ್ಸ್ಗಳು ಕೊಟ್ಟು ಹೊರಗಡೆ ತುಂಬ ಯಾಮಾರ್ತಿದ್ದಾರೆ ಇವಾಗ ಪ್ರೆಸೆಂಟ್ ಬರ್ತಿರೋಂಥ ಜನ್ರೇಷನಲ್ಲಿ. ಅಂದರೆ ಇವಾಗ ಹೊಸದಾಗಿ ಶುರು ಮಾಡ್ತಾರೋ ಬಿಸ್ನೆಸ್ಸಲ್ಲಿ. ಬಟ್ ಅಟ್ರಾಕ್ಟ್ ಮಾಡೋ ಪ್ರಶ್ನೆಗಳಲ್ಲಿ ಬರೋದಿಲ್ಲ. ಮೇನ್ ಥಿಂಗ್ ಏನಂದರೆ, ನೀವು ಕಸ್ಟಮರ್ಗೆ ಒಳ್ಳೆ ರೀತಿ ಒಳ್ಳೆ ಕ್ವಾಲಿಟಿ ಗೂಡ್ಸ್ನ ಕೊಡೋದು ಕಡೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಇನ್ನೊಂದು ಪ್ರಾಫಿಟ್, ಮಿನಿಮಮ್ ಪ್ರಾಫಿಟ್ ಅಂದರೆ 30% ಮಿನಿಮಮ್ ಇರಲೇಬೇಕು. ಯಾಕಂದರೆ ಇಲ್ಲಾಂದರೆ ರೊಟೇಷನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಹೆಂಗೆ ಮಾಡ್ತಾರೆ ಬಿಸ್ನೆಸ್ ಅಂತ ನನಗಂತೂ ಗೊತ್ತಾಗ್ತಿಲ್ಲ, ಬಟ್ ಅದು ಮಾಡೋದು ತುಂಬ ತಪ್ಪು. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನೇ ತಗೊಳ್ಳಿ, ಈಗ ನಾನು ನಾಳೆಯಿಂದ ಬಟ್ಟೆ ಅಂಗಡಿ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ನೋಡೋ ವೀಕ್ಷಕರಿಗೂ ಹಂಗೆ ಅನ್ಸುತ್ತೆ, ಓಕೆ ನಾನು ಈಗ ಓಪನ್ ಮಾಡ್ತೀನಿ ಅಂದರೆ ನಾನು ಏನೇನೆಲ್ಲ ಸ್ಟೆಪ್ಸ್ನ ತೊಗೊಳ್ಬೇಕಾಗತ್ತೆ, ವಾಟ್ ಆರ್ ದ ಹರ್ಡಲ್ಸ್ ನನಗೆ ಸಿಗುತ್ತೆ. ಅಂದರೆ ಈಗ ನಾನು ಬಟ್ಟೆ ಅಂಗಡಿ ಮಾಡ್ತೀನಿ ಅಂದರೆ ಅದು ಸುಲಭ ಅಲ್ಲ. ಅಕಾಸ್ಟಿಕ್ ರೆಡಿ ಮಾಡಿಸ್ಬೇಕು, ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಬಟ್ಟೆ ನಾನು ಎಲ್ಲಿಂದ ತರಬೇಕು ಅಂತ ಕೇಳ್ತಾರೆ. ಈಗ ನೀವು ಹೇಳಿದ್ರೆ 30%ವರೆಗೂ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ತೀರಿ. ಹಾಗಿದ್ರೆ ಅಣ್ಣ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ದರೆ ಒಳ್ಳೆಯದು, ಸ್ಟಾರ್ಟಿಂಗ್ ಎಷ್ಟು ಬಂಡವಾಳ ಹಾಕಿದ್ರೆ ಒಳ್ಳೆಯದು, ಅದನ್ನು ನನ್ನ ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಹೇಳ್ಬೋದಾ? ಅದು ನೀವು ಕರೆಕ್ಟಾಗಿ ಕೇಳಿದರೆ, ನೀವು 30% ಅಂದಿದ ತಕ್ಷಣ ಎಲ್ಲನೂ ಕೂಡ ನಾನು ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಏನಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಇನ್ನೊಂದು ರೊಟೇಷನ್ಸ್ ಇರುತ್ತೆ, ಮತ್ತು ನ್ಯೂ ಅರೈವಲ್ಸ್ ಇರುತ್ತೆ. ಇವಾಗ ಕಸ್ಟಮರ್ಗೆ ಬೇಕಾಗಿರೋದು ಪ್ರೆಸೆಂಟ್ಲಿ ಟ್ರೆಂಡಿಂಗು ಕೂಡ ನಾವು ಹೋಗಬೇಕಾಗತ್ತೆ. ಯಾಕಂದರೆ ಟ್ರೆಂಡಿಂಗ್ ಹೋಗಿದ್ರೇ ಕಸ್ಟಮರ್ಸ್ ಕೂಡ ನಮಗೆ ಇನ್ಬಿಲ್ಟ್ ಅಂದರೆ ವಾಕಿನ್ಸ್ ಜಾಸ್ತಿ ಆಗುತ್ತೆ. ಕಸ್ಟಮರ್ನ ನಾವು ಹೆಂಗೆ ಕನ್ವಿನ್ಸ್ ಮಾಡೋದಲ್ಲ, ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಬೇಸಿಕ್ಕು ಶಾಪ್ ಒಂದು ಸಕ್ಸಸ್ಫುಲ್ ರನ್ ಆಗಬೇಕಂದ್ರೆ ಬೇಸಿಕ್ ನೀಡ್ಸ್ ಫಸ್ಟು ನೀವು ಶಾಪಲ್ಲಿ ಇಟ್ಕೊಳ್ಳಿ. ಅವ್ರು ಕೇಳಿದ್ರು ಮತ್ತು ನಿಮಗೆ ಬಟ್ಟೆ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ. ಬಟ್ಟೆ ನಿಮಗೆ ಆಲ್ಮೋಸ್ಟ್ ಲೈಕ್ ನಿಯರ್ ಬೈ ನಿಮ್ಮ ಮಾರ್ಕೆಟ್ಸ್ ತುಂಬಾ ಇದೆ. ಅಂದರೆ ಅದರಲ್ಲಿ ನಿಮಗೆ ಲೈಕ್ ನಿಮಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಡಿಪೆಂಡ್ ಆನ್ ನಿಮ್ಮ ಲೊಕ್ಯಾಲಿಟಿ ಅಂದರೆ ಜನಗಳು ಯಾವ ಥರ ಇದ್ದಾರೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಮತ್ತು ಇನ್ನೊಂದು ಅವ್ರು ಯಾವ ಥರ ಲೈಕ್ ಬಜೆಟಲ್ಲಿದ್ದಾರೆ ಅನ್ನೋದು ಫಸ್ಟು ನೀವು ತಿಳ್ಕೊಬೇಕಾಗತ್ತೆ. ಮೇನ್ ಥಿಂಗ್ ಅದು. ಇನ್ನೊಂದು, ನೀವು ಪಾರ್ಶಾಗೆ ಎಲ್ಲಾದರೂ ಹೋಗ್ಬಿಟ್ಟು ಒಂದು ಚಿಕ್ಕ ಏರಿಯಾ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನೀವು ಪಾರ್ಶಾಗೆ ಶಾಪ್ ಮಾಡಿಬಿಟ್ರೆ ಅದನ್ನು ಮತ್ತೆ ನಿಮ್ಮ ರಿಟರ್ನ್ಸ್ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಸಿಟಿಲೂ ಕೂಡ ಅದೇ ಥರ ಜನಗಳು ಇರ್ತಾರೆ, ಮತ್ತು ಹಳ್ಳಿಲೂ ಕೂಡ ಅದೇ ಜನ ಇರ್ತಾರೆ. ನೀವು ಡಿಪೆಂಡ್ ಆನ್ ನಿಮ್ಮ ಲೊಕ್ಯಾಲಿಟಿ ಮೇಲೆ ನಿಮ್ಮ ಶಾಪ್ನ ನೀವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಪ್ಲಸ್ ಮಾರ್ಜಿನ್ ಕೂಡ ಇಟ್ಕೋಬೇಕಾಗುತ್ತೆ. ನೀವು ಕಂಪ್ಲೀಟ್ಲಿ ಪರ್ಚೇಸ್ ಮಾಡ್ತೀರಾ ಗೂಡ್ಸ್ನ ಅಂದರೆ ಅದೇ ಹೇಳೋದ್ನಲ್ಲ, ಪ್ರೆಸೆಂಟ್ ತಕ್ಕಂಥ ಸ್ಟೈಲ್ಸ್ ಅಂದರೆ ಇವಾಗ ಪ್ರೆಸೆಂಟಾಗಿ ಹೋಗ್ತಿರೋ ಅಂಥ ಸ್ಟೈಲ್ಸ್ಗಳನ್ನ ಅಥವಾ ಪ್ರೆಸೆಂಟ್ಲಿ ಡಿಸೈನ್ಸ್ ಅಂದರೆ ಏನು ನಿಮಗೆ ಹೊಸದಾಗಿ ಬರ್ತಾನೆ ಇರುತ್ತೆ. ಎವ್ರಿ ಡೇ ನಿಮಗೆ ನ್ಯೂ ಅರೈವಲ್ಸ್ ನ್ಯೂ ಥಿಂಗ್ಸ್ ಇದ್ದೇ ಇರುತ್ತೆ.
ಆದರೆ ಪ್ರೆಸೆಂಟ್ ಇರೋದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ. ಇವಾಗ ಪ್ರೆಸೆಂಟ್ ರನ್ನಿಂಗಲ್ಲಿರೋದೇ ಬ್ಯಾಗಿ ಶರ್ಟ್ಸ್, ಬ್ಯಾಗಿ ಜೀನ್ಸ್ ಮತ್ತು ಇನ್ನು ಸ್ಟ್ರೈಟ್ ಫಿಟ್ಸ್ ಈ ಥರ. ಯಾಕಂದರೆ ಲೈಕ್ ಪ್ರೀವಿಯಸ್ ಆಸ್ ಈಸ್ ರೆಟ್ರೋ ಸ್ಟೈಲಲ್ಲಿದೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಕಸ್ಟಮರ್ಗೆ ಅದನ್ನು ತಿಳಿಸಿ. ನಿಮ್ಮದು ವಾಟ್ಸಪ್ ಗ್ರೂಪ್ ಮಾಡಿ, ಹೇಳ್ತಿರೋ ಪ್ರಕಾರ ಟ್ರೆಂಡ್ಸ್ನ ಫಾಲೋ ಮಾಡಿ ಅಂತ. ಟ್ರೆಂಡ್ನ ಫಾಲೋ ಮಾಡಿ. ಟ್ರೆಂಡ್ನ ಫಾಲೋ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ಲಿ ಆಲ್ಮೋಸ್ಟ್ 100% ನೀವು ಸಕ್ಸಸ್ಫುಲ್ ಆಗ್ತೀರಾ. ಮತ್ತು ಇನ್ನೊಂದು, ನಾವು ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ಸ್ ಮೇನ್ ಆಗುತ್ತೆ ಮತ್ತು ಕಮ್ಯುನಿಕೇಷನ್ಸ್ ಮೇನ್ ಆಗುತ್ತೆ. ನೀವು ಇವಾಗ ಒಂದು ಏರಿಯಾ, ಒಂದು ಲೊಕ್ಯಾಲಿಟಿ ಅಂದಮೇಲೆ ನಿಮಗೆ ಲೈಕ್ ನಾನು ಹೇಳಿದೆ ಆಲ್ರೆಡಿ 3 ಕ್ಲಾಸಸಲ್ಲಿ ಕೂಡ ನಿಮಗೆ ಬಟ್ಟೆಗಳು ತೊಗೊಳ್ಳೋಂಥ ಜನಗಳಿದ್ದಾರೆ ಅಂತ. ಅದರಲ್ಲಿ ಏನಂದರೆ ನೀವು ಜಸ್ಟ್ ಇವಾಗ ಒಂದು ಪ್ರೀಮಿಯಂ ಕ್ವಾಲಿಟಿ ತೊಗೊಂಬಿಟ್ಟು ನಾವು ಲೋವರ್ ಕ್ಲಾಸ್ಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ನೀವು ಅವ್ರ ಹತ್ರ 50 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಬೇಕಂದ್ರೂ, 100 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಬೇಕಂದ್ರೂ ಕೂಡ ನೀವೇನಕ್ಕೆ ಅವ್ರ ಹತ್ರ ತೊಗೊಳ್ತಿದ್ದೀರ ಅಂತ ಅವ್ರಿಗೆ ನೀವು ತಿಳಿಸ್ಬೇಕಾಗತ್ತೆ. ಯಾಕಂದರೆ ನಿಮ್ಮಂಥ ಇರೋ ಕ್ವಾಲಿಟಿ ಬಟ್ ಇನ್ನೊಂದು ಅದೇ ಲೊಕ್ಯಾಲಿಟಿಲಿ ಇನ್ನೊಂದು ಶಾಪಲ್ಲಿ ಇರೋ ಕ್ವಾಲಿಟಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಹೇಳಿ ಕಸ್ಟಮರ್ಗೆ ನಾಲೆಡ್ಜ್ ಇರಲ್ಲ, ಅವ್ರು ಬರ್ತಾರೆ ಅಣ್ಣ 100 ರೂಪಾಯಿಗೂ ಕೂಡ ಸಿಗುತ್ತಾ ಅಂತ. ಆ ಥರನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ಅದು ಹೋಲ್ಸೇಲಲ್ಲಿ ಕೂಡ ಇರಲ್ಲ. ನಾನು ಹೇಳ್ದಂಗೆ ನಿಮಗೆ 30% ಮಿನಿಮಮ್ ಇರಲೇಬೇಕು. ಅದು ಡಿಪೆಂಡ್ ಆನ್ ಲೊಕ್ಯಾಲಿಟಿ ಅಲ್ವಾ. ಅದೇ ರೀತಿಯಾಗಿ ನೀವು ಕಸ್ಟಮರ್ಗೆ ತಿಳಿಸ್ಬೇಕು, ಲೈಕ್ ನೀವು ಯಾವ ಥರ ಬಟ್ಟೆ ತೊಗೊಳ್ತಾ ಇದ್ದೀರಾ, ಮತ್ತು ಅದರಲ್ಲಿ ಡಿಸೈನ್ಸ್ ಏನಿದೆ, ಮತ್ತು ನೀವು ಯಾವ ಥರ ಲೈಕ್ ಫಿಟ್ಟಿಂಗ್ಸ್ ಯಾವ ಥರ ಇದೆ, ಪ್ಲಸ್ ಇನ್ನೊಂದು ಲೈಕ್ ಬ್ರ್ಯಾಂಡಿಂಗ್ಸಲ್ಲೂ ಕೂಡ ಮೇನ್ ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಂದು ಬಟ್ಟೆಗಳಲ್ಲೂ ಕೂಡ. ಇವಾಗ ಪ್ರೆಸೆಂಟಾಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಹೋದಾಗ ನಿಮಗೆ 5 lakhs ಸಾಕು. ಅಂದರೆ ನಾವು ಮುಂಚೆ ಎಲ್ಲಾನು ಬಂದು 2.2, 2.5 ಶುರು ಮಾಡಿದ್ದು. ಬಟ್ ಮೇಯ್ನ್ ಥಿಂಗ್ ಅಡ್ವಾನ್ಸ್ಗೆ ಹೋಗ್ಬಿಡುತ್ತೆ ನಿಮಗೆ. ಅಡ್ವಾನ್ಸ್ಗೆ ನಿಮಗೆ 1.5 ಇದ್ದರೆ ನಿಮ್ಗೆ ಇಂಟೀರಿಯರ್ಸ್ ಕೂಡ ಮೇಯ್ನ್ ಬೇಕಾಗುತ್ತೆ. ಯಾಕಂದರೆ ಹೆಂಗೆ ಬೇಕಂಗೆ ನಾವು ರಫ್ ಆ್ಯಂಡಲ್ಲಿ ಮಾಡೋಕ್ಕಾಗಲ್ಲ ಬಟ್ಟೆಗಳನ್ನ. ನಾವು ಕೂಡ ಕಸ್ಟಮರ್ಗೆ ಕ್ಲೀನಾಗೆ ಕೊಡಬೇಕು, ಅದರಿಂದಾಗಿ ಫೋಲ್ಡಿಂಗ್ ಕ್ಲೀನಾಗಿ ಇಟ್ಕೊಳ್ಬೇಕು. ಅದರಿಂದಾಗಿ ಇಂಟೀರಿಯರ್ಸ್ ತುಂಬ ಮೇನ್ ಆಗುತ್ತೆ. ಇಂಟೀರಿಯರ್ಸ್ಗೆ ಪ್ರೆಸೆಂಟ್ಲಿ ಇವಾಗ ನೋಡಿ, ನಾನು ಶಾಪ್ ಏನು ನೋಡ್ತಿದ್ದೀರಾ ನೀವು, ಅರೌಂಡ್ 80,000 ನಾನು ಮಾಡಿಸಿದ್ದು. ಬಟ್ ಇವಾಗ ಪ್ರೆಸೆಂಟಾಗಿ 1.5+ ಆಗುತ್ತೆ. ಅಂದರೆ ಅರೌಂಡ್ ನಿಮಗೆ 3 lakh ಅರೌಂಡ್ ನಿಮ್ಗೆ ಇದೇ ಖರ್ಚಾದರೆ ನಿಮಗೆ ಇನ್ನು 2 lakh ಬಂದು ಇನ್ವೆಸ್ಟ್ಮೆಂಟ್ಸ್ಗೆ ಇದಾಗುತ್ತೆ. ಲೈಕ್ ಪಾರ್ಶಾಗಿ ಅಂಗಡಿ ಓಪನ್ ಮಾಡಬೇಕು, ಇವ್ರನ್ನ ಇನ್ವೈಟ್ ಮಾಡಬೇಕು ಗೆಸ್ಟ್ಗಳನ್ನ. ಸೊ ಅದೆಲ್ಲ ತೆಗೆದಾಕ್ಬಿಡಿ. ಫಸ್ಟ್ ಮೈಂಡ್ ಸೆಟ್ ಏನಿದೆ, ನಾನು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡೋದೇನು, ಸರ್ವೈವ್ ಆಗೋದಕ್ಕೆ. ನಾವು ಯಾರಿಗೂ ಕೂಡ ಇಲ್ಲಿ ಚಾರಿಟಿ ಕ್ಲಬ್ ನಡೆಸ್ತಾ ಇಲ್ಲ, ನಾನು ದಾನ ಮಾಡೋದಕ್ಕೆ. ಏನು ಹೇಳಿ, ನೀವು ಪ್ರೆಸೆಂಟಾಗೆ ಮಾಡಬೇಕಾಗಿರೋ ಬಿಸ್ನೆಸ್ಸಲ್ಲಿ ನೀವು ಎಷ್ಟು ಮಾರ್ಜಿನ್ ತೊಗೊಳ್ಬೇಕು ಅಷ್ಟು ನೀವು ಸರ್ವೈವ್ ಆಗೋದಕ್ಕೆ ನೀವು 100% ತೊಗೊಳ್ಳೇಬೇಕಾಗುತ್ತೆ. ಮತ್ತು ಇನ್ನೊಂದು ಮೈನ್ ಥಿಂಗ್ ಲೊಕ್ಯಾಲಿಟಿ ಅಂತ ಹೇಳಿದ್ರು. ಲೊಕ್ಯಾಲಿಟಿ ಮೇನು ಕೂಡ ಆಗುತ್ತೆ. ಲೊಕ್ಯಾಲಿಟಿ ಅಂದರೆ ನಿಮಗೆ ಡಿಪೆಂಡ್ ಜನಗಳ ಮೈಂಡ್ಸೆಟ್, ಅವ್ರಿಗೆ ರಿಕ್ವೈರ್ಮೆಂಟ್ ನೀವು ಫುಲ್ಫಿಲ್ ಮಾಡಿದ್ರೆ 100% ನೀವು ಸಕ್ಸಸ್ಫುಲ್ ಅಂತೂ 100% ಆಗಿರ್ತೀರ. ಇಷ್ಟೋ ತನಕ ನೀವು ಬಿಸ್ನೆಸ್ನ ಮಾಡೋರಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು, ಲೊಕ್ಯಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಬಟ್ಟೆಗಳನ್ನ ಎಲ್ಲಿ ತೊಗೊಂಡ್ರೆ ಒಳ್ಳೇದು, ಅದರಲ್ಲಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಎಲ್ಲ ಹೇಳಿದ್ರಿ. ಡಾಕ್ಯುಮೆಂಟೇಷನ್ ವಿಷಯಕ್ಕೆ ಬರೋದಾಯ್ತಾರೆ, ಈ ಥರ ನಾನು ಅಂಗಡಿ ಮಾಡಬೇಕು ಅಂದರೆ ಡಾಕ್ಯುಮೆಂಟೇಷನ್ ಏನಾದ್ರು ಬೇಕಾಗುತ್ತಾ? 100% ಬೇಕು. ಯಾಕಂದರೆ ನಿಮಗೆ ಇವಾಗ GST ಮಾಡಿಸ್ಬೇಕಂದ್ರೆ ಶಾಪ್ ಅಗ್ರಿಮೆಂಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. GST ಅದಾದಮೇಲೆ ನಿಮಗೆ ಆಡಿಟರ್ ಇಲ್ಲ ಅಂದರೆ CA ಮಾಡ್ಕೊಡ್ತಾರೆ GST. ಅದಾದಮೇಲೆ ನಿಮ್ಮ ಬಿಸ್ನೆಸ್ನ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಆ ರಿಜಿಸ್ಟ್ರೇಷನ್ ಏನಕ್ಕೆ ಅಂದರೆ ನೀವು ಲೀಗಲ್ ಆಗಿ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಲೈಕ್ ಕನ್ಫರ್ಮೇಷನ್, ಒಂದು ಕನ್ಫರ್ಮೇಷನ್ಗಾದ್ರೂ ಒಂದು ಲೈಸೆನ್ಸ್ ಇರಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ಓಕೆ, ಈ ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ಕ್ಲಾದಿಂಗ್ ಬಿಸ್ನೆಸ್ಸಲ್ಲಿ ನಾನೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಫ್ರೆಂಡ್ ಜೊತೆ ಮಾಡ್ತೀನಿ ಅಂದರೆ ನಿಮ್ಗೆ ಅದನ್ನು ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡಬಹುದಾ? ಪಾರ್ಟ್ನರ್ಶಿಪ್ಪಲ್ಲಿ ತಪ್ಪೇನಿಲ್ಲ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮೈನ್ ಆಗುತ್ತೆ. ಯಾಕಂದರೆ ಕಿತ್ತಾಟಗಳು ಕಾಮನ್ ಆಗಿ, ದುಡ್ಡಿನ ವಿಚಾರ ಬಂದರೆ ನಾನು ನೀವು ಕಿತ್ತಾಡ್ಬಿಡ್ತೀವಿ. ಅದೇ ರೀತಿಯಾಗಿ ಫ್ರೆಂಡ್ಶಿಪ್ಪಲ್ಲೇ ಆಗಿರಲಿ, ಪಾರ್ಟ್ನರ್ಶಿಪ್ಪು ಬೇಡ ಅಂತ ನನ್ನ ಸಜೆಷನ್. ಪಾರ್ಟ್ನರ್ಶಿಪ್ಪಲ್ಲಿ ಬೇಡ ಅಂತ, ಖಂಡಿತವಾಗ್ಲೂ ಬೇಡ. ಸೊ ಈಗ ನಾನು ಈ ಥರ ಬಟ್ಟೆ ಅಂಗಡಿ ಇಡ್ತೀನಿ ಅಂದರೂ ಕೂಡ ಇನ್ನೇನೆಲ್ಲ ಸ್ಟೆಪ್ಸ್ ನಾನು ತೊಗೊಂಡ್ರೆ ಬೆಟರ್ ಆಪ್ಷನ್? ಅಂದರೆ ನಾನು ಏರಿಯಾ ವೈಸ್ ಚೂಸ್ ಮಾಡ್ತೀನಿ ಅಂದರೂ ಕೂಡ ಯಾವ ಥರ ಬೆಟರ್ ಆಪ್ಷನಲ್ಲಿ ಚೂಸ್ ಮಾಡ್ಕೊಳ್ಳಿ? ಏರಿಯಾ ವೈಸ್ ನೀವು ಚೂಸ್ ಮಾಡ್ತೀರಾ ಅಂದರೆ ಮೇನ್ ಥಿಂಗ್ ಲೊಕ್ಯಾಲಿಟಿಯಲ್ಲಿ ನಿಮಗೆ ಮೇನ್ ಕ್ರೌಡ್ ಇರಬೇಕು. ಯಾಕಂದರೆ ಅವ್ರು ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮೇನ್ಲಿ ಡಿಸ್ಪ್ಲೇ, ನ್ಯೂ ಅರೈವಲ್ಸ್ನ ಏನು ಮಾಡಬೇಕು, ನಾವು ಡಿಸ್ಪ್ಲೇ ಕೊಡಬೇಕಾಗುತ್ತೆ. ಇವಾಗ ಹೊಸದಾಗೆ ಬಂದು ಏನು ಬರ್ತಿದೆ ಮೆಟೀರಿಯಲ್ಸ್, ನಾವು ಒಳಗಡೆ ಇಟ್ಕೊಂಡ್ರೆ ಯಾರು ಕೂಡ ಗೊತ್ತಾಗಲ್ಲ ಕಸ್ಟಮರ್ಸ್ಗೆ. ಅದರಿಂದಾಗಿ ನಿಮ್ಮ ಕೊಡಬೇಕಾಗಿರೋದು ಕಸ್ಟಮರ್ಗೆ ಲೈಕ್ ನನ್ನ ಹತ್ರ ನ್ಯೂ ಅರೈವಲ್ಸ್ ಸ್ಟಾಕ್ ಆಗಿದೆ. ಸೊ ನಿಮಗೆ ತಿಳಿಸ್ಬೇಕಾಗಿರೋದು ಮೇನ್ ಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಅಗೈನ್ ನಾವು ಹೊರಗಡೆ ಮ್ಯಾನಿಕ್ಯೂನ್ಸ್ ಕೂಡ ಇಟ್ಟಿರ್ತೀವಿ, ಮತ್ತು ಇನ್ನೊಂದು ಸ್ಟ್ಯಾಂಡ್ ಬೈ ಇರುತ್ತೆ. ಸೊ ಪ್ರತಿಯೊಂದು ಕೂಡ ಲೈಕ್ ನಾವು ಇವಾಗ ಪ್ರೆಸೆಂಟ್ಲಿ ನಮ್ಮ ಸ್ಟ್ರಾಟಜಿ ಏನಂದರೆ ಲೈಕ್ ಫಾರ್ಮಲ್ಸ್ ಮ್ಯಾಚಿಂಗ್. ಏನಂದರೆ ಎಷ್ಟೊಂದು ಜನ ಬರ್ತಾರೆ, ಕೆಲವರು ಶರ್ಟ್ ತೊಗೊಂಡೋಗ್ತಾರೆ, ಪ್ಯಾಂಟ್ ತೊಗೊಂಡೋಗ್ತಾರೆ, ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ಆಲ್ಮೋಸ್ಟ್ ಜೀನ್ಸ್ ನಮ್ಮಲ್ಲಿ ಸೇಲ್ಸ್ ಕಡಿಮೆ ಇದೆ, ಬರೀ ಫಾರ್ಮಲ್ಸ್ ಮೂವ್ಮೆಂಟ್ ಆಗ್ತಿದೆ. ಏನಕ್ಕಂದ್ರೆ ಇವಾಗೆಲ್ಲಾನು ಕೂಡ ದೊಡ್ಡವರೇ ಇದ್ದಾರೆ, ಆಲ್ಮೋಸ್ಟ್ ಎಲ್ಡರ್ಸ್. ನಾನು ನೋಡ್ತಾ ಬರ್ತಿದ್ದಂಗೆ ಚಿಕ್ಕ ಹುಡುಗರು ಇವಾಗೆಲ್ಲ ಆಫೀಸ್ಗೆ ಹೋಗ್ತಿದ್ದಾರೆ. ಅವ್ರೇನಂದ್ರೆ ಆಫೀಸ್ ಬೇರೆ ಇರಬೇಕು ಅಂದರೆ ಅವ್ರಿಗೆ ಮ್ಯಾಚಿಂಗ್ ಮಾಡ್ಕೊಳಕ್ಕೆ ಬರಲ್ಲ. ಆಲ್ಮೋಸ್ಟ್ 90% ಅಕ್ಯುರೇಟಲ್ಲಿ ನಾನು ಮ್ಯಾಚಿಂಗ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಅದು ಬಿಸ್ನೆಸ್ಸಲ್ಲಿ ನನ್ನ ಇಂಪ್ರೂವ್ಮೆಂಟ್ ನಾನು ಕಾಣಿಸ್ಕೊತಾ ಇದ್ದೀನಿ. ಯೂಶಲಿ ಈಗ ಮೇನ್ ವಿಷಯಕ್ಕೆ ಬರೋಣ. ಪವನ್ನ ಮಂತ್ಲಿ ಟಾರ್ಗೆಟ್ ಏನಾಗ್ತಿದೆ ಇವತ್ತು ಅಂತ ತಿಳ್ಕೊಳ್ಬೋದಾ? ಮಂತ್ಲಿ ಟಾರ್ಗೆಟ್ ಅಂತಂದ್ರೆ ಕೆಲವೊಮ್ಮೆ ಈ ಮಂತ್ ಆಗಿದ್ದು ಪ್ರೀವಿಯಸ್ ಮಂತ್ ಆಗಿದ್ದು ನಾನು ಡಿಫರೆನ್ಸ್ ಅಂದ್ರೆ ನಿಮ್ಗೂ ಹಬ್ಬನೇ, ಆ ಟೈಮಲ್ಲಿ ನಮಗೂ ರೆಸ್ಟ್ ಇರಲ್ಲ. 100% ಅಪ್ರಾಕ್ಸಿಮೇಟ್ ಇದರಲ್ಲಿ ಎಷ್ಟವರೆಗೂ ನೀವು ಸೇಲ್ಸ್ ಅನ್ನ ಮಾಡಿದಿರಿ, ಎಷ್ಟವರೆಗೂ ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದಿರಿ ನೀವು ಇಷ್ಟು ವರ್ಷದಿಂದ ನೀವು ನೋಡಿರೋದ್ರಿಂದ? ಸೊ ಪ್ರಾಫಿಟ್ ಸರ್, ನಾನು
ತೀರಾ ಎಕ್ಸ್ಪ್ಲೋಸಿವ್ ಆಗಿ ಹೇಳ್ಕೊಳಕ್ಕಾಗಲ್ಲ, ಬಟ್ ಒಂದು ಆವ್ರೇಜ್ ಅಲ್ಲಿ ಹೇಳ್ತೀನಿ. ಸೊ ನಂದು ಹೈಯೆಸ್ಟ್ ಗ್ರಾಸಿಂಗ್ ಬಂದು 7+ ಆಗಿದೆ ಪರ್ ಮಂತ್, 7 lakh ಪ್ಲಸ್ ಇದನ್ನು ಮಾಡಿದ್ದೀನಿ. ಅಂದರೆ ನೀವು ಅಂದರೆ 30% ಇಲ್ಲ 25% ಅಂತ ಹೇಳಿದ್ರು ಮಿನಿಮಮ್. ನಿಮ್ಗೆ ಅರೌಂಡ್ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಅರೌಂಡ್ 1 lakh ಪ್ಲಸ್ ಪ್ರಾಫಿಟಲ್ಲಿದೆ. ಅಂದರೆ ಮತ್ತೆ ನಾವು ಕೂಡ ಕ್ರೆಡಿಟ್ ತೊಗೊಂಡಿರ್ತೀವಿ, ಅವ್ರಿಗೂ ಕೂಡ ರಿಕವರಿ ಮಾಡಬೇಕು. ಏನಂದರೆ ಬಿಸ್ನೆಸ್ಗಳಲ್ಲಿ ಏನಾಗುತ್ತೆ, ಎಲ್ಲನೂ ಕೂಡ ನಾನು ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದು ಮುಂಚೆನೇ ನಾನು ನಿಮ್ಗೆ ಹೇಳಿದೆ. ಅದೇ ರೀತಿಯಾಗಿ ನಾವು 1 ಲಕ್ಷ ಇವತ್ತು ಬಿಸ್ನೆಸ್ ಆದ್ರೂ ಕೂಡ ಮಾರನೇ ದಿನ ನಂತರ 1 ರೂಪಾಯಿನೂ ಇರಲ್ಲ. ರೊಟೇಷನ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಮಗೆ ಎಲ್ಲರೂ ಬಿಸ್ನೆಸ್ ನಮ್ಗೆ ಏನು ಐಟಮ್ಸ್ಗಳು ಕೊಡ್ತಿದ್ದಾರೆ, ಅವ್ರ ಹತ್ರ ನಾವು ಟ್ರಸ್ಟ್ ಅಂತ ಉಳಿಸ್ಕೊಂಡಾಗ ಸೊ ಫ್ಯೂಚರ್ ಡೇಸ್ ಅವ್ರು ನಮ್ಗೆ ಹೆಲ್ಪ್ ಆಗ್ತಾರೆ. ಏನು ಇವಾಗ ಲೈಕ್ ಹಾಗಿದ್ರೆ ಪವನ್ಗೆ ಕ್ರೆಡಿಟ್ ಫೆಸಿಲಿಟಿ ಇದೆ ಹೊರಗಡೆಯಿಂದ? ಶೂರ್, 100%. ಅವ್ರ ಹತ್ರ ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಯಾಕಂದ್ರೆ ಇವಾಗಿಂದ ಅಂತ ನಾವು ಮಾಡ್ತಾ ಇಲ್ಲ, ಸುಮಾರು 8 years ಇಂದ ನಾವು ಮಾಡ್ತಾ ಇದೀವಿ. ಆ ನಂಬಿಕೆ ಇವತ್ತಿಗೂ ಇದೆ. ಅವ್ರಿಗೆ 100% ನಮಗೆ ಐಟಮ್ಸ್ಗಳು ಕೊಡ್ತಿದ್ದಾರೆ. ಆಗಲೇ ನೀವು ಹೇಳ್ತಿದ್ರಿ ನಾವು ಕ್ಲೋತ್ಸ್ಗಳನ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ. ಕೆಲವೊಂದಷ್ಟು ಮಾರ್ಕೆಟ್ಸ್ಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ನಾವು ಬೆಂಗಳೂರು ಹೋಯ್ತು ಅಂದರೆ ಚಿಕ್ಕಪೇಟೆ ಅಂತಾರೆ, ಕೆಲವರು ಮಾಮೂಲ್ಪೇಟೆ ಅಂತ ಹೇಳ್ತಾರೆ. ಬಟ್ ಈ ಹೋಲ್ಸೇಲ್ ಅವ್ರ ಹತ್ರ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಎಷ್ಟು ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಹೋಲ್ಸೇಲ್ ಅವ್ರ ಹತ್ರ ನಾವು ಹೆಂಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಈ ಮಾತುಕತೆ ಅಂತೀವಲ್ಲ, ಹೇಗಿರಬೇಕದು ಅಂತ? ಅಂದರೆ ಸರ್, ಪ್ರತಿಯೊಬ್ಬರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ನಮ್ಮದೇ ಓನ್ ಬ್ರ್ಯಾಂಡ್ ಅಂತಲೂ ಕೂಡ ಹೇಳ್ತಾರೆ. ಬಟ್ ಏನಂದರೆ ಮೇನ್ ಥಿಂಗ್, ನೀವು ಡೈರೆಕ್ಟಾಗಿ ಹೋಲ್ಸೇಲರ್ಸ್ನೇ ಮೀಟ್ ಮಾಡಬೇಕಾಗುತ್ತೆ. ಯಾಕಂದರೆ ಥರ್ಡ್ ಪಾರ್ಟಿ ಕೂಡ ಡೀಲರ್ಸ್ಗಳಿರ್ತಾರೆ. ಅವ್ರೇನು ಮಾಡ್ತಾರೆ, ನಿಮಗೆ 10 to 20 rupees ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಕೂತ್ಕೊಳ್ತಾರೆ, ಜಸ್ಟ್ ಫೋಟೋ ಸೆಂಡ್ ಮಾಡ್ತಾರೆ, ನಿಮಗೆ ಲೈಕ್ ಇಷ್ಟ ಆಗುತ್ತೆ, ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ. ಇನ್ವೆಸ್ಟ್ ಮಾಡಿದ್ಯಾರು, ದುಡ್ದಿದ್ಯಾರು, ಸೊ ಇದು ಲೆಕ್ಕಾಚಾರ ಬರುತ್ತೆ. ಅದರಿಂದಾಗಿ ಆಲ್ಮೋಸ್ಟ್ ನೀವು ಈ ಬಿಸ್ನೆಸ್ ಮಾಡಬೇಕಂದ್ರೆ ಡೈರೆಕ್ಟ್ ಹೋಲ್ಸೇಲರ್ಸ್ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ನ 100% ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ಇನ್ನೂ 10 ರೂಪೀಸ್ ಸೇವ್ ಆದರೂ ಕೂಡ ಅದು ನಿಮಗೆ ಪ್ರಾಫಿಟ್ ಅಲ್ಲ. ಸೊ ಇನ್ನೊಬ್ರು ಯಾರಿಗೊಬ್ರಿಗೆ ಥರ್ಡ್ ಪಾರ್ಟಿ ಕೊಡೋದ್ರ ಬದಲು ನೀವೇನು ಆರಾಮ್ಸೇ ಡೈರೆಕ್ಟ್ ಮೀಟ್ ಮಾಡಿ, ನೀವೇ ಡೈರೆಕ್ಟಾಗಿ ಫೀಲ್ ಮಾಡಿ ಬಟ್ಟೆನ ಆರಾಮ್ಸೆ ನೀವು ಪರ್ಚೇಸ್ ಮಾಡ್ಬೋದು. ಪವನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು 100 ಸ್ಕ್ವೇರ್ ಫೀಟಲ್ಲಿ ನೀವು ಅಂಗಡಿ ಮಾಡಿ ಹೇಗೆಲ್ಲ ಸಕ್ಸಸ್ ಆಗಿದ್ದೀರಿ, ಸೊ ಅದೇ ರೀತಿ ಇನ್ನೊಂದಷ್ಟು ಜನಕ್ಕೂ ಕೂಡ ಇನ್ಸ್ಪೈರ್ ಆಗಿದ್ದೀರಾ. ಒಂದು ಬಟ್ಟೆ ಅಂಗಡಿ ಇಡಬೇಕಾದ್ರೆ ಏನೆಲ್ಲ ಇಂಪಾರ್ಟೆನ್ಸ್ ಕೊಡುತ್ತೆ, ಅಡ್ವಾನ್ಸ್ ಎಷ್ಟು ಕೊಡಬೇಕಾಗುತ್ತೆ, ಕಾಸ್ಟಿಗೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ, ಬಟ್ಟೆನ ಎಲ್ಲಿ ತೊಗೊಳ್ಬೇಕು, ಡಾಕ್ಯುಮೆಂಟ್ಸ್ ಏನು, ಎಲ್ಲದನ್ನೂ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಬಟ್ಟೆ ಅಂಗಡಿಯನ್ನು ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು, ಬರದೇ ಇದ್ರಾಗ ಏನು ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೆಂಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನಾನು ಪ್ರಾಫಿಟನ್ನು ನೋಡ್ಬೋದು, ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ನಾನು ನೋಡ್ಬೋದು. ಇದರಲ್ಲಿ ಪ್ಯಾಂಟಲ್ಲಿ ಆಗಿರ್ಬೋದು, ಶರ್ಟ್ಸಲ್ಲಿ ಆಗಿರ್ಬೋದು, ಹೇಗೆ ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ, ಲೊಕ್ಯಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಸ್ಟಮರ್ ಫೀಡ್ಬ್ಯಾಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇವೆಲ್ಲ ಇದೆ ರೀ. ನೀವು ಕೂಡ ಬಿಸ್ನೆಸ್ ಮಾಡ್ಬೋದು, ಸಕ್ಸಸ್ ಆಗ್ಬೋದು ಅಂತ ಈಸಿಯಾಗಿ ತೋರಿಸ್ಕೊಟ್ರು ಪವನ್ ಅವರು. ಸೊ ನೋಡಿದಾರೆ, ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್ ಬಾಸ್ವಾಲಾ. ಬಾಯ್. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನು ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದ್ರೆ, ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದು ಇಷ್ಟೇ, ಬಾಸ್ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದ್ರೆ ನಾನು ಹೇಳುವಂತ ನಮ್ಮ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ವಾಲಾ, ಬಿ ದ ಬಾಸ್.